ಬೆಂಗಳೂರನ್ನ ಹೊರತುಪಡಿಸಿದರೆ ಇಡೀ ಕರ್ನಾಟಕದ ಜನ ನೋಡೋದು ಹುಬ್ಬಳ್ಳಿ ಧಾರವಾಡಕ್ಕೆ ತಾವು 2ನೇ ಬಾರಿ ಸಚಿವರಾಗಿದ್ದೀರಿ, ಉಸ್ತುವಾರಿ ಸಚಿವರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀರಾ. ಆದರೆ ಇವತ್ತಿನವರೆಗೂ ಸಹ BRTCಯ ಒಂದು ಸಮಸ್ಯೆ ಬಹುದೊಡ್ಡದಾಗಿ ಕಾಡ್ತಾ ಇರುವಂಥದ್ದು. ಇದು ನಿಯರ್ಗೂ BRTS ಏನು ಪ್ರಾರಂಭ ಆಯಿತು, ಭಾಳ ದೊಡ್ಡ ಪ್ರಾಬ್ಲಮ್ ಇದೆ. ಇವತ್ತು ಇಡೀ ಹುಬ್ಬಳ್ಳಿ ಧಾರವಾಡಗೆ ಚೇಂಜ್ ಓವರ್ ಆಗಬೇಕಾಗಿದ್ರೆ ಅದು ಚೇಂಜ್ ಆಗಬೇಕಂತಕ್ಕಂಥದ್ದು ಪ್ರತಿಯೊಬ್ಬರದ್ದು ಕೂಗಿದೆ. ಇವತ್ತು LRT ಸಿಸ್ಟಮ್ ಆಲ್ಮೋಸ್ಟ್ ಫೈನಲ್ ಮಟ್ಟಿಗೆ ಬಂದುಬಿಟ್ಟಿದ್ದು. ಒಂದು ತಿಂಗಳಿಂದಗಡೆ ನಾವು ಪ್ರಾಜೆಕ್ಟ್ ರಿಪೋರ್ಟ್ ಕೊಡಬೇಕಾಗಿತ್ತು, ಕೊಡೋಕ್ಕಾಗಲಿಲ್ಲ. ಅದು ಸ್ವಲ್ಪ ಕೆಲವು ಕಾರಣಾಂತರಗಳಿಂದ ರೀಪ್ರೆಸೆಂಟೇಷನ್ ಮಾಡಿಸಿ ಅಲ್ಲಿರ್ತಕ್ಕಂಥ ಏನು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇರ್ತಕ್ಕಂಥ ಕಂಪ್ನಿ ಇದೆ ಅವರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದಕ್ಕೆ ನಮಗೆ ಇನ್ನೂ DPR ಕೊಡೋಕ್ಕಾಗಿಲ್ಲ. ಐ ಥಿಂಕ್ ಇನ್ನೊಂದು ಮ್ಯಾಕ್ಸಿಮಮ್ 15 ಡೇಸ್ ಈ ತಿಂಗಳ ಒಳಗಡೆ ನಾವು DPR ಸಬ್ಮಿಟ್ ಮಾಡ್ತಾಯಿದ್ದೀವಿ. ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಅಂಬಿಷಿಯಸ್ ಪ್ರಾಜೆಕ್ಟ್ ನಂದು. LRT ಏನೇನು ಆಯಿತು ಹುಬ್ಬಳ್ಳಿ ಧಾರವಾಡಕ್ಕೆ ಅಂದರೆ ಬಹುತೇಕ ಭಾರತ ದೇಶದಲ್ಲಿ ಮೊದಲನೇ ಪ್ರೋಗ್ರಾಮ್ ಅದು. ಸೊ ಅದಾಗಿರೋದ್ರಿಂದ ಕಂಪ್ಲೀಟ್ ಹುಬ್ಬಳ್ಳಿ ಧಾರವಾಡಿಗೆ ಟ್ರಾನ್ಸ್ಪೋರ್ಟೇಷನ್ ಆಗಿರಲಿ, ಅದರ ಜೊತೆಗೆ ಅಕ್ಕಪಕ್ಕ ಇರತಕ್ಕಂಥ ಬಿಸ್ನೆಸ್ ಕ್ರಿಯೇಟ್ ಆಗುತ್ತೆ ಅಂಥೇಳಿ ಒಂದು ಪಾಸಿಟಿವ್ ಆಗಿ ಅಪ್ರೋಚ್ ಆಗಿ ಟ್ರೈ ಮಾಡ್ತಾಯಿದ್ದೀನಿ. ಐ ಆಮ್ ಹೋಪ್ಫುಲ್ ಅವ್ರು ಕೊಟ್ಟಿರ್ತಕ್ಕಂಥ DPR ಆಮೇಲೆ ಕಾಸ್ಟು ಸರ್ಕಾರಕ್ಕೆ ಅನುಕೂಲ ಆದರೆ ಹುಬ್ಬಳ್ಳಿ ಧಾರವಾಡ ಶುಡ್ ಹ್ಯಾವ್ ಅ ಡಿಫ್ರೆಂಟ್ ಚೇಂಜ್ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸಂತೋಷ್ ಲಾಡ್ ಅವರು ರಾಜಕೀಯಕ್ಕೆ ಬಂದ ನಂತರ ದಿನದಿಂದ ದಿನಕ್ಕೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಳ ಆಗ್ತಾನೆ ಹೋಗ್ತಾ ಇದೆ, ಏನು ಹೇಳ್ತೀರಿ? ಐ ಆಮ್ ಲಕ್ಕಿ ಅಂತ ಹೇಳಿದ್ನಲ್ಲ. ಇಫ್ ಪೀಪಲ್ ಸಮ್ ಪೀಪಲ್ ಹೇಟ್ ಮೀ, ಸಮ್ ಪೀಪಲ್ ಲೈಕ್ ಮೀ, ಆ್ಯಂಡ್ ಇಫ್ ಐ ಆಮ್ ಗೆಟಿಂಗ್ ಮೋರ್ ನಂಬರ್ ಆಫ್ ಪೀಪಲ್ ಪ್ರೀತಿ ಮಾಡ್ತಾ ಇದ್ದಾರೆ, ಇಟ್ ಗಿವ್ಸ್ ಆಲ್ವೇಸ್ ಯಾರಿಗೇನೇ ಆಗಲಿ, ನಿಮಗೇನೇ ಆಗಿರಲಿ, ನಮಗೇನೇ ಆಗಲಿ, ಇನ್ನೂ ಕೆಲಸ ಮಾಡಲಿಕ್ಕೆ ಇನ್ನೂ ಉತ್ತೇಜನ ಕೊಡುತ್ತದೆ. ಸೊ ಉತ್ಸಾಹಕರಾಗಿ ನಾವು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಐ ಜಸ್ಟ್ ವಾಂಟ್ ಟು ಸೇ, ಯಾರು ನಮ್ಮನ್ನು ಈ ರೀತಿ ಸಪೋರ್ಟ್ ಮಾಡ್ತೀರಿ, ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಲೈಕ್ ದಿಸ್. ಸೊ ಐ ವಿಲ್ ಡೆಫಿನೆಟ್ಲಿ ಪ್ರಾಮಿಸ್ ಯು, ನನಗೆ ಬೆಸ್ಟ್ ಆಫ್ ಮೈ ಎಬಿಲಿಟಿ ಆ್ಯಂಡ್ ನಾಲೆಜ್ ಆ್ಯಂಡ್ ಕೆಪಾಸಿಟಿಯಿಂದ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಈಗ ಸಂತೋಷ್ ಲಾಡ್ ಅವ್ರ ಬಗ್ಗೆ ಏನು ಹೇಳ್ತೀರಿ? ನಿಮ್ಮ ಕ್ಷೇತ್ರದ MLA ಇದ್ದಾರೆ, ಈಗ ಮಂತ್ರಿ ಇದ್ದಾರೆ. ಚಲೋ ಅದ ರೀ, ನಮಗೆಲ್ಲರಿಗೂ ಸಹಾಯ ಮಾಡ್ತಾರೆ. ಮಕ್ಕಳಿಗೆ ನಮಗೆ ಮತ್ತು ಗ್ಯಾರಂಟಿ ಯೋಜನೆಗಳು ಕೊಡ್ತಾರೆ. ನಮಗೆ ಎಲ್ಲ ಸಹಕಾರಿ ಐತಿ, ಬಸ್ ಬರ್ತಾವೆ, ಎಲ್ಲ ಅನುಕೂಲ ಐತ್ರಿ ನಮಗೆ. ಏನು ಸಹಾಯ ಮಾಡಿದ್ದಾರೆ ನೆನ್ಪಿಟ್ಕೊಳ್ಳುವಂಥದ್ದು ನಿಮಗೆ? ನಮಗೆ ಮತ್ತು ಗೃಹಲಕ್ಷ್ಮಿ ದುಡ್ಡು ಕೊಡ್ತಾರೆ, ಬಸ್ ಫ್ರೀ ಐತಿ ನಮಗೆ. ಮತ್ತು ಮಕ್ಕಳಿಗೆ ಶಾಲೆಗೆ ಅದು ಏನು ಬೇಕು ಏನು ಬೇಡ ಅಂದರೂ ಎಲ್ಲ ಇದು ಮಾಡ್ತೀವಿ, ಸೌಕರ್ಯ ಮಾಡಿ ಕೊಡ್ತಾರೆ.